ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಿಧಿ ಸಿಕ್ಕ ಸ್ಥಳಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ನಿಧಿ ವಿಚಾರವಾಗಿ ಗ್ರಾಮಸ್ಥರಲ್ಲಿ ಗೊಂದಲ ಇತ್ತು, ಹೀಗಾಗಿ ಡಿಸಿ ಭೇಟಿ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು. ಈ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರಿಸಿತ್ತು. ಸದ್ಯ ವರದಿಯ ಬೆನ್ನಲ್ಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾವೆ. ಅದನ್ನು ಅವ್ರಿಗೆ ತಲುಪಿಸಕ್ಕೆ ನಾವು ಕ್ರಮ ತಗೊಂತೀವಿ. ಈಗ ಇಲ್ಲಿ ಮನಿ ಬೇಡ, ನಮಗೆ ಬೇರೆ ಕಡೆ ಮನಿ ಮಾಡಿಕೊಡ್ಬೇಕಂತೇಳಿ, ಇಲ್ಲಿ ನಿಧಿ ಸಿಕ್ಕಿದ ಜಾಗ ನಿಧಿನೂ ಬೇಡ, ನಮಗೆ ಈ ಸ್ಥಳನೂ ಬೇಡ, ಬೇರೆ ಕಡೆ ಅದು ಕಾನೂನಲ್ಲಿ ಏನೇ ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ. ದಟ್ ಲ್ಯಾಂಡ್ ವಿಲ್ ಬಿ ಅಕ್ವೈರ್ಡ್. ಅಕ್ವಿಸಿಷನ್ ಬೇಡ, ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡೋರು ಜಾಗ ಕೊಡ್ಸೋಕೆ ದಾರಿ ಮಾಡಿ. ಇನ್ನು ನಿಧಿ ಪತ್ತೆಯಾದ ಸ್ಥಳಕ್ಕೆ ಇಂದು ಪುರಾತತ್ವ ಇಲಾಖೆಯ ನಿರ್ದೇಶಕ ಶೇಜೇಶ್ವರ ನೇತೃತ್ವದ ಅಧಿಕಾರಿಗಳ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಆ ಬಳಿಕ ಮಾತನಾಡಿದ ಶೇಜೇಶ್ವರ್, ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಕೊಡಲ್ಲ, ಪರಿಶೀಲನೆ ಮಾಡಿ ಮನೆ ಕಟ್ಟಲು ಅನುಮತಿ ಕೊಡ್ತೀವಿ, 1/5 ಭಾಗದಷ್ಟು ನಿಧಿ ಸಿಕ್ಕ ಕುಟುಂಬಕ್ಕೆ ಕೊಡ್ತೀವಿ ಅಂದ್ರು. ಹೇಳಿದ್ವಲ್ಲ ಸರ್, ಇದ್ರ ಮೇಲೆ ಮೌಲ್ಯ ನಿಗದಿ ಮಾಡಿ ಏನು ಪರಿಹಾರ ಕೊಡಕ್ಕೆ ಇದು ಬರುತ್ತೋ ಅದನ್ನ ನಾವು ಖಂಡಿತ ಕೊಡ್ತೀವಿ ಸರ್. ಜಿಲ್ಲಾಡಳಿತ ವತಿಯಿಂದ ಮಾತಾಡಿ 1/5 ಭಾಗ ಸರ್. ಅದು ಪರಿಶೀಲನೆ ಮಾಡ್ತೀವಿ ಸರ್. ಈಗ ಬಂದಿಲ್ಲ ಕೊಂಡಿಗೆ ಜಿಲ್ಲಾಡಳಿತ ಸಂಪರ್ಕಿಸಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಎಲ್ಲ ಕೂತು ಚರ್ಚೆ ಮಾಡಿ ಏನು ಮಾಡ್ಬೋದು. ಒಟ್ಟು ಅವ್ರಿಗಂತ ತೊಂದರೆ ಆಗಲ್ಲ ಸರ್, ಲೋಕಲ್ ಅವ್ರಿಗೆ ತೊಂದರೆ ಆಗಲ್ಲ ನೋಡ್ಕೊತೀವಿ ಸರ್. ಅದು ಮುಂದೆ ಅಂತಿಮ ಹಿರಿಯ ಲಕ್ಕುಂಡಿ ನಿಧಿ ಪತ್ತೆ ಪ್ರಕರಣ ಸಂಬಂಧ ರಿತ್ತಿ ಕುಟುಂಬ ಈಗ ನಮಗೆ ಚಿನ್ನ ಬೇಡ ಮನೆ ಬೇಕು ಅಂತ ಯೂ ಟರ್ನ್ ಹೊಡೆದಿದೆ. ನ್ಯೂಸ್ 18 ಜೊತೆ ಮಾತಾಡಿರೋ ರಿತ್ತಿ ಕುಟುಂಬಸ್ಥರು ಪುರಾತತ್ವ ಇಲಾಖೆ ಅಧಿಕಾರಿ ರಮೇಶ್ ಮೂಲಿಮನಿ ಅದು ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳಿದ್ರು. ಹೀಗಾಗಿ ನಮಗೆ ಚಿನ್ನ ಸೇರಿದ್ದು ಅಂತ ಒತ್ತಾಯ ಮಾಡಿದ್ವು. ಇವಾಗ ನಮಗೆ ಚಿನ್ನ ಬೇಡ, ನಮಗೆ ಮನೆ ನಿರ್ಮಾಣ ಮಾಡಿಕೊಡಿ, ಜೊತೆಗೆ ಸರ್ಕಾರಿ ನೌಕರಿ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಮಂದು ನಿಮ್ಮದಾದ ನೀವಷ್ಟು ನೋಡಿ ಅನ್ರಿ, ನಾವು ನಮ್ಮದಾದ್ನಿಲ್ಲ ನಮ್ಮ ಕೊಡು ನೀವು ಆಸೆ ಹಾಕಿ ನಮಗೆ ಬೇಡ, ನಾವು ಅಲ್ಲಿ ಅಂದ್ರೆ ನಾವು ನೇನ ಉಜ್ಜಾಲ ಕೊಡ್ತೀನಿ, ನನ್ನ ಮನೆನ ಎಲ್ಲ ಜಲ ಮನೆ ಹಾಕ್ಕೊಡ್ರಿ. ನಮ್ಮ ಅಣ್ಣರು ಸ್ನಾನ ಮಾಡಿ ಬ್ಯಾಂಕ್ನಾಗ ಸ್ನಾನ ಮಾಡಿ ಮನೆ ಹಾಕ್ಕೊಡ್ತಾರೆ. ಬ್ಯಾಂಕ್ನಾಗ ಸ್ನಾನ ಮಾಡ್ಯಾರಿ ಕೊಡ್ರಿ ಅಂತೇಳಿ ನಾವು ಇವಾಗ ಮನೆ ಮಾಡಿಕೊಡ್ರಿ ಅಂತೇಳಿ ಆ ಹುಡುಗ ಕೊಡ್ರಿ ಅಂತೇಳಿ ನಾವು 3 ದಿನ ಆಯ್ತು ನಾವು ಅಲ್ಲೇ ಅಂದಿವಿ ನೋಡ್ರಿ. 3 ದಿನ ಆದರೂ ಅಲ್ಲೇ ಅಂದಿವಿ. ನಿನ್ನೆ ನಾವು ಬಂದು ಅಂದಲ್ಲ ಅದ ಒಂದು ಮಾತು ಅಂದದ್ದು ಅಷ್ಟ ಕರೆಯೋ ನಾವು ಅಲ್ಲೇ ಅಂದೀವಿ ರೀ. ಇವತ್ತು ನಂದೀವಿ, ಮೊನ್ನೆ ಅಂದೀವಿ, ನಿನ್ನೆ ಅಂದೀವಿ ರೀ. ಆದ್ರೆ 1 ನಿಮಿಷನಾಗ ಬಂದು ಅವು ಬದಲಾವಣೆ ಮಾಡಿದ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಜಾಗಕ್ಕೆ ಶಾಸಕ ಸಿಸಿ ಪಾಟೀಲ್ ಭೇಟಿ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಲಕ್ಕುಂಡಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕರ್ಮಭೂಮಿ. ಹಿಂದಿನ ಕಾಲದಲ್ಲಿ ಮಳೆ ಆದಾಗ ಚಿನ್ನದ ತುಣುಕುಗಳು ಸಿಗ್ತಾ ಇದ್ವು. ಕಸ್ತೂರಬಾ ರಿತ್ತಿ ಎನ್ನುವವರ ಮನೆ ಅಡಿಪಾಯ ತೆಗೆಯುವ ವೇಳೆ ನಿಧಿ ಸಿಕ್ಕಿದೆ. ಅವರು ಪ್ರಾಮಾಣಿಕವಾಗಿ ಜಿಲ್ಲಾಡಳಿತಕ್ಕೆ ನೀಡಿದ್ದಾರೆ. ಅವರಿಗೆ ಸರ್ಕಾರದಿಂದ ಸಹಾಯ ಸೌಲಭ್ಯವನ್ನ ಕೊಡಿಸುವಂತಹ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು. ಅಥವಾ ಪ್ರಾಮಾಣಿಕತೆಗೆ ಲಕ್ಕುಂಡಿ ಪಾತ್ರ ಆಯ್ತು ಅನ್ನೋದು ನನಗೆ ಭಾಳ ಹೆಮ್ಮೆ ವಿಷಯ. ಆ ಕುಟುಂಬಕ್ಕೂ ಕೂಡ ಏನು ಒಂದು ನೆಮ್ಮದಿಯ ಜೀವನ ನಡೆಸೋಕ್ಕೆ ಸರ್ಕಾರದಿಂದ ಸಹಾಯ ಸೌಲಭ್ಯ ಕೊಡಿಸ್ಬೇಕು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಾಯದೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಆ ಎಲ್ಲ ಕ್ರಮವನ್ನು ತಗೊಳ್ತೇನೆ. ವೈಯಕ್ತಿಕವಾಗಿ ನಾನು ಕೂಡ ಅವ್ರಿಗೆ ಏನಾದರೂ ಸಹಾಯ ಸಹಕಾರ ಮಾಡುವಂಥ ಪರಿಸ್ಥಿತಿ ಬಂದರೆ ನಾನು ಕೂಡ ಮಾಡ್ತೀನಿ. ಈಗ ರಾಜಕೀಯ ವಿದ್ಯಮಾನಗಳನ್ನು ನೋಡೋಣ. ನಾಳೆ ಮೈಸೂರಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಲಿದ್ದಾರೆ. ಮೈಸೂರಿಗೆ ಬಂದು ಅಲ್ಲಿಂದ ತಮಿಳುನಾಡಿಗೆ ತೆರಳಲಿದ್ದಾರೆ. ಹೀಗಾಗಿ ನಾಳೆ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ರಾಹುಲ್ ಗಾಂಧಿ ಬರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮೈಸೂರಿಗೆ ತೆರಳಿ ರಾಹುಲ್ ಅವರನ್ನ ಭೇಟಿಯಾಗಲಿದ್ದಾರೆ. ಈ ವೇಳೆ ಪವರ್ ಶೇರಿಂಗ್ ಹಾಗೂ ಸಂಪುಟ ಪುನಾರಚನೆ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳಲು ಡಿಕೆಶಿ ಮುಂದಾಗಿದ್ದಾರೆ. ಜನವರಿ 16ರಂದು ದೆಹಲಿಗೆ ಹೋಗಲಿದ್ದು ಅಸ್ಸಾಂ ಚುನಾವಣೆ ವೀಕ್ಷಕರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ ವೇಳೆ ರಾಹುಲ್ ಗಾಂಧಿ ಭೇಟಿಯಾಗಿ ರಾಜ್ಯ ರಾಜಕೀಯದ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇದಾದ ಮೇಲೆ ಅಲ್ಲಿಂದ ವಾಪಸ್ ಬಂದ ಮೇಲೆ ಮತ್ತೆ ಜನವರಿ 22ರಂದು ಡಿಕೆಶಿ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗಿದೆ. ಸಂಕ್ರಾಂತಿ ಬಳಿಕ ಸಂಪುಟ ಬದಲಾವಣೆ ವಿಚಾರವಾಗಿ ಚಿಕ್ಕಮಗಳೂರಲ್ಲಿ ಮಾತಾಡಿರೋ ಸಚಿವ ಕೆಜೆ ಜಾರ್ಜ್, ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಸಿಎಲ್ಪಿ ಲೀಡರ್ ಆಗಲಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ ಖಾಲಿ ಇಲ್ಲ. ಅದು ಖಾಲಿ ಆದಾಗ ನಮ್ಮ ಪಕ್ಷದವರು ಅದಕ್ಕೆ ಕರೆಕ್ಟ್ ಆಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಏನೇ ಇದ್ರೂ ಸಿಎಂ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ.
ನಮ್ಮ ಪಕ್ಷದಲ್ಲಿ ಈಗ CHP ಲೀಡರ್ ಆಗಿ ಚೀಫ್ ಮಿನಿಸ್ಟರ್ ಖಾಲಿ ಇಲ್ಲ. ಆ ಖಾಲಿ ಬರುವಾಗ ನಮ್ಮ ಪಕ್ಷದವರು ಅದಕ್ಕೆ ಕರೆಕ್ಟ್ ಆಗಿ ತೀರ್ಮಾನ ತಗೊಂಡು ಅದಕ್ಕೆ ಇದು ಮಾಡ್ತಾರೆ. ಈಗ ಅದನ್ನು ನೋ ವೇಕೆನ್ಸಿ ಮನರೇಗಾ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಟೀಕೆಯ ವಿಚಾರದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಾನು ಯಾರ ಹೇಳಿಕೆಗೂ ಪ್ರತಿಕ್ರಿಯೆ ನೀಡಲ್ಲ. ಮನರೇಗಾ ರೈಟ್ ಟು ವರ್ಕ್ ಕಾರಣಕ್ಕೆ ಕೊಡುಗೆ ಕೊಟ್ಟಿದ್ದು. ಮನಮೋಹನ್ ಸಿಂಗ್ ತಂದಂತಹ ಕಾನೂನು ಬಡವರ ಹೊಟ್ಟೆ ತುಂಬಿಸುವುದಕ್ಕಾಗಿ ಬಡವರಿಗೆ ಸಹಾಯ ಮಾಡುವಂತಹ ಕಾನೂನಿಗೆ ಕೊಡಲಿ ಪೆಟ್ಟು ಹಾಕ್ತಿದ್ದಾರೆ. ಪಂಚಾಯಿತಿಯಲ್ಲಿ ನಡೆಯುವಂತಹ ಕೆಲಸಗಳಿಗೆ ಅಡ್ಡಗಾಲು ಹಾಕುವಂತಹ ಯೋಜನೆ ಮಾಡ್ತಿದ್ದಾರೆ. 60-40 ಅಂತ ರಾಜ್ಯದ ಮೇಲೆ 30% ಹೆಚ್ಚಿನ ಭಾರವನ್ನ ಹಾಕ್ತಿದ್ದಾರೆ. ಬಡವರಿಗೆ ಸಿಗೋದನ್ನ ನಿಲ್ಲಿಸಬೇಕು ಅನ್ನೋದು ಅವರ ಉದ್ದೇಶ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ HC ಮಹಾದೇವಪ್ಪ, KJ ಜಾರ್ಜ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಪಾರ್ಟಿ ಅಂತ ಹೇಳಿ ರಾಜ್ಯದ ಮೇಲೆ 30% ಹೆಚ್ಚಿನ ಭಾರವನ್ನ ಹಾಕ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಮೊದಲ 90-10% ಇತ್ತು, ಇವತ್ತು 60-40 ಮಾಡಿದ್ದು ಅರ್ಥ ಏನಂದ್ರೆ ಈ ಮನ್ರೇಗಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು, ಬಡವರಿಗೆ ಸಿಗ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿದೆ. ಭಾರತ ಸರ್ಕಾರ ಹಿಂದೆ 2005ನೇ ಇಸ್ವಿನಲ್ಲಿ UPA ಸರ್ಕಾರ ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ತಂದಿದ್ದಂಥ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆಯ ಯೋಜನೆಯನ್ನು ರೀಫಿಲ್ ಮಾಡಿ ಅದನ್ನು VB ಗ್ರಾಮ್ಜಿ ಕಾಯ್ದೆ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. 2005ನೇ ಇಸ್ವಿಯಲ್ಲಿ ತಂದಂಥ ಕಾಯ್ದೆ ಸಂವಿಧಾನದ ದುಡಿಯುವ ಹಕ್ಕನ್ನು ಮತ್ತು ಬದುಕುವ ಹಕ್ಕನ್ನು ಒಳಗೊಂಡಿದ್ದಂಥ ಕಾಯ್ದೆ. ಇವತ್ತು ಈ ಜನರ ಹಕ್ಕು ಪಂಚಾಯತಿಯಲ್ಲಿ ಗ್ರಾಮ ಸಭಾದಲ್ಲಿದ್ದ ಹಕ್ಕುಗಳನ್ನೆಲ್ಲ ಸೆಂಟ್ರಲೈಸ್ ಮಾಡಲಿಕ್ಕೆ ಡೆಲ್ಲಿಯಲ್ಲಿ ನೀವು ಹೇಳಿ, ನೀವೆಲ್ಲ ಮಾಧ್ಯಮದ ಮಿತ್ರರಿಲ್ಲ, ಡೆಲ್ಲಿಯಲ್ಲಿ ಕೂತು ಯಾರಿಗಾದ್ರೂ ಗೊತ್ತಾಗ್ತದ ಯಾವ ಕೆಲಸ ತಗೋಬೇಕು, ಏನು ಮಾಡಬೇಕೆಲ್ಲ ಗೊತ್ತಾಗ್ತದ. ನಾವು ಏನು ಮಹಾತ್ಮ ಗಾಂಧೀಜಿಯವರು ಕಟ್ಟಂತ ಗ್ರಾಮ ನಿರ್ಮಾಣ ಇದನ್ನು ಮಾಡಲಿಕ್ಕೆ, ಸರ್ವೋದಯ ಇದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಇವ್ರೇನು ಮಾಡ್ತಿದ್ದಾರೆ ಅಂತಂದ್ರೆ ಮತ್ತೆ ತಗೊಂಡು ಡೆಲ್ಲಿಯಲ್ಲಿ ಮಾಡ್ತಾರೆ. ಜಿ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತಾಡಿರೋ ಅವರು, ಜಿ ಬಿಲ್ ಪಾಸ್ ಆಗಿದೆ, ಕಾಂಗ್ರೆಸ್ನವರು ಯಾಕೆ ವಿರೋಧ ಮಾಡ್ತಿದ್ದಾರೆ? ಸರ್ಕಾರ ಅಧಿವೇಶನ ಕರೆದು ಚರ್ಚೆ ಮಾಡಲಿ, ಅಧಿವೇಶನದಲ್ಲಿ ಭಾಗಿಯಾಗೋ ಕುರಿತು ಬಿಜೆಪಿ ನಿರ್ಧರಿಸಲಿದೆ. ಕಾಂಗ್ರೆಸ್ ವೇದಿಕೆ ಸಿದ್ಧ ಮಾಡಿದ್ರೆ ನಾವು ಚರ್ಚೆಗೆ ಹೋಗೋದಕ್ಕೂ ಸಿದ್ಧ ಅಂತ ಸವಾಲ್ ಹಾಕಿದ್ದಾರೆ. ಮಾಡ್ತಾ ಇದ್ದೀರಾ, ಹೆಸರು ಚೇಂಜ್ ಆಯ್ತು ಅನ್ನುವ ಕಾರಣಕ್ಕೆ ಇದರಲ್ಲಿ ಯಾರ ಹೆಸರು ಇಲ್ಲ. ಶಾರ್ಟ್ ಫಾರ್ಮ್ ಅಲ್ಲಿ ಇದನ್ನು ಜಿ ಅನ್ನುತ್ತಾರೆ ಬಿಟ್ರೆ, ಇದೊಂದು ರೋಜ್ಗಾರ್ ಯೋಜನೆ, ವಿಕಸಿತ ಭಾರತದ ರೋಜ್ಗಾರ್ ಯೋಜನೆ ಇದು. ಅದಕ್ಕಾಗಿ ಇದರ ಸಲುವಾಗಿ ನೀವು ವಿರೋಧ ಮಾಡ್ತಾ ಇದ್ದೀರಾ ಅಥವಾ ಕೇವಲ ಹೆಸರಿಗೆ ಮಾತ್ರ ಮಾಡ್ತಿದ್ದೀರಿ? ಇವತ್ತು ಪ್ರತಿಯೊಂದು ವಿರೋಧದ ಕಾರಣಕ್ಕೆ ನೀವು ವಿರೋಧ ಮಾಡ್ಬೋದು. ನಿಮ್ಮ ಪಕ್ಷ ವಿರೋಧ ಮಾಡುತ್ತೆ ಅಂತ ನೀವು ವಿರೋಧ ಮಾಡ್ಬೋದು. ಹಲವಾರು ಜನ ಇಂಡಿವಿಜುವಲಿ ನಮ್ಮ ಹತ್ರ ಚೆನ್ನಾಗಿದೆ ಇದು ಅಂತ ಹೇಳಿದವರು ಅಲ್ಲಿ ಬಂದು ಬಾವಿಗಿಳಿದಿರ್ಬೋದು ಮಾತ್ರ. ಜಿ ಯೋಜನೆಯಿಂದ 5ರಿಂದ 10 ವರ್ಷಗಳಲ್ಲಿ ಭಾರಿ ಬದಲಾವಣೆ ಆಗಲಿದೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಸಮರ್ಥಿಸಿಕೊಂಡಿದ್ದಾರೆ. ಈ ಬಗ್ಗೆ ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ನೂತನ ಕಾಯ್ದೆಯಿಂದ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳಲಿದೆ. 14 ದಿನಗಳಲ್ಲಿ ಕೂಲಿ ಹಣ ವಾಪಸ್ ಆಗುತ್ತೆ. ಮಹಾತ್ಮ ಗಾಂಧಿಗೆ ಶ್ರೀರಾಮನೇ ಪ್ರೇರಣೆ. ಗಾಂಧೀಜಿ ಕಂಡಂತಹ ರಾಮರಾಜ್ಯದ ಕನಸು ನನಸಾಗಿಸಲು VBG ರಾಮ್ಜಿ ಯೋಜನೆ ಪೂರಕವಾಗಲಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ 16 ಯೋಜನೆಗಳಿಗೆ ಡೂಪ್ಲಿಕೇಟ್ ಗಾಂಧಿಗಳ ಹೆಸರಿಡಲಾಗಿದೆ. ನಿಜವಾದ ಗಾಂಧಿಯನ್ನ ಕಾಂಗ್ರೆಸ್ಸಿಗರು ಮರೆತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಮಹಾತ್ಮ ಗಾಂಧಿ ಅವರ ಹೆಸರು ತೆಗೆದುಬಿಟ್ರು. ಮಹಾತ್ಮ ಗಾಂಧಿ ಅವರ ಹೆಸರು ನಾವು ತೆಗೆದಿರ್ಬೋದು ಇಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಮಹಾತ್ಮ ಗಾಂಧಿ ಅವರಿಗೆ ಪ್ರೇರಣೆ ಜೈ ಶ್ರೀರಾಮ್, ವಿಕಸಿತ ಭಾರತದ ಒಂದು ಕಲ್ಪನೆ. ಎಷ್ಟು ಹೆಸರಿಟ್ಟಿದ್ದೀರಿ ನೀವು? ಜವಾಹರ್ಲಾಲ್ ನೆಹರು ಹೆಸರಿನಲ್ಲಿ ಹೆಸರಿಟ್ಟಿದ್ದೀರಿ, ಇಂದಿರಾ ಗಾಂಧಿ ಹೆಸರಿನಲ್ಲಿ ಎಷ್ಟು ಹೆಸರಿಟ್ಟಿದ್ದೀರಿ, ರಾಜೀವ್ ಗಾಂಧಿ ಹೆಸರಿನಲ್ಲಿ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿಂದ ಇಲ್ಲಿವರೆಗೂ 11.5 ವರ್ಷದಲ್ಲಿ ಯಾವ್ದಾದ್ರು ಒಂದೇ ಒಂದು ಯೋಜನೆಗೆ ಪ್ರಧಾನಮಂತ್ರಿ ಯೋಜನೆ ಅಂತಾರೆ ವಿನ ಪ್ರಧಾನಮಂತ್ರಿ